ನಮಸ್ಕಾರ. ಆ ದಿನ ನಿಮ್ ಸೊಂಟದ ಮೇಲೆ ಕೈ ಹಾಕಿದ್ದಕ್ಕೆ ನನಗೆ ತುಂಬಾ ನೋವಾಗಿದೆ. ಈಗ ನನ್ನ ನೋವು ಹೋಗೋದಕ್ಕೆ ನಾನೀಗ ನಿಮ್ಮನ್ನ ಎಲ್ಲಿ ಮುಟ್ಲಿ? ಹಗಲಲ್ಲಿ ಎಷ್ಟು ಧೈರ್ಯ ಅವರಿಗೆ. ಬ್ರೇವೋ ಮಿಸ್ಟರ್ ಮೈಕೋ. ಅವ್ರು ಯಾರು? ಬಾಡಿಗೆ ರೌಡಿಗಳಾ? ಅಂದ್ರೆ ಆ ರೌಡಿಗಳಿಗೆ ನೀವೇ ದುಡ್ಡು ಕೊಟ್ಟು ನಾಟಕ ಆಡ್ಸೋದು, ಆಮೇಲೆ ನೀವೇ ನಮ್ಮ ಮುಂದೆ ಬಂದು ಹೀರೋ ಪೋಸ್ ಕೊಡೋದು, ಅದೇ ತಾನೆ? ಚಿಚಿ ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಸುಮ್ನೆ ತಮಾಷೆಗೆ ಹೇಳ್ದೆ. ನಿಮ್ಮಂತ ಯುವಕರು ಇನ್ನೂ ಇದಾರಲ್ಲ, ಅದು ಈ ಸ್ವತಂತ್ರ ಭಾರತದಲ್ಲಿ. ನಮಗ್ ಸ್ವಾತಂತ್ರ್ಯ ಬಂತ ಯಾವಾಗ? ಕರೆಕ್ಟ್, ಇನ್ನು ಬಂದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಿಮ್ಮಂಥವ್ರು ನಮ್ ಜೊತೆ ಸೇರಿ ನಮಗ್ ಒತ್ತಾಸೆ ಆಗಿದ್ರೆ ನಮ್ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರುತ್ತೆ. ಏನ್ ಹೇಳ್ತೀರಾ? ನಮ್ಗೆ ಈಗ ಒಬ್ರು ಒತ್ತಾಸೆ ಬೇಕು. ಕುರುಡನ್ಗೆ ಕುರುಡ ದಾರಿ ತೋರ್ಸೋಕಾಗಲ್ಲ. ನನ್ ಬಿಟ್ಬಿಡಿ. ಆದ್ರೆ ನೀವ್ ಹೇಳಿದ್ರಲ್ಲ ಒಂದ್ ಮಾತು, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ, ಅದು ಕಟ್ಟಿಸತ್ಯ. ಅದನ್ನ ನಾನ್ ಹೇಳಿದ್ದಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು. ನಮ್ಮ ದೇಶದಲ್ಲಿ ಯಾವತ್ತೊಬ್ಬ ಹೆಣ್ಮಗಳು ಸುರಕ್ಷಿತವಾಗಿ ನಡುರಾತ್ರಿ ನಡ್ಕೊಂಡು ಹೋಗ್ತಾಳೋ ಅವತ್ತೇ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ ಅಂತ. ಏನೋ I like the statement very much. I too. Usha, ಏನು? I thank you. ಹಾ ಅತ್ತೇನೆ, ಅವರು ದೊಡ್ಡ ಮುತ್ತೆ ಇದೆ. ಎಬ್ಬಿ ನಾನ್ ವಿಡೋ ತಪ್ಪೆ ಕರ್ಕೊಂಡ್ ಬರ್ಬೇಕು. ಬರ್ತೀನಿ ನಡ್ರೆ. ಸರಸ್ವತಮ್ಮ. ಹೇ ಜಯ, ಮರ್ತು ಕೂಡ ಅವಳ ಕರಿಬೇಡ ಕಣೆ. ಅವಳು ನಮ್ಮ ಹಾಗೆ ಪತಿವ್ರತೆ ಏನಲ್ಲ. ತಡಿ ಹೋಗೋಣ. ಉಷಾ ಅಮ್ಮ, ಅವ್ರು ನಿನ್ಯಾಕೆ ಕರೀಲಿಲ್ಲ? ಗೌರಿ ಪೂಜೆಗೆ ಹೋಗೋಕು ಲೇಡೀಸ್ ಕ್ಲಬ್ ಮೆಂಬರ್ ಆಗಿರ್ಬೇಕಾ? ಅವ್ರ ದೃಷ್ಟಿಲಿ ನಾನ್ ಮುತ್ತೈದೆ ಅಲ್ಲಮ್ಮ. ಪುಣ್ಯ ಮಾಡಿರೋ ಹೆಂಗಸರು ಕೂತ್ಕೊಳ್ಳೋ ಜಾಗದಲ್ಲಿ ನನ್ನಂತ ಪಾಪಿಷ್ಟೇ ಇರಬಾರದು. ನಿನ್ ಬೇಬಿನ ಏಕೆ ಕರ್ಕೊಂಡ್ ಬರ್ಲಿಲ್ಲ? ಇವಳು ಬೇಬಿ ತುಂಬಾ ಸ್ವೀಟು. ಈಗ ಟೈಮ್ ಇಲ್ಲ ಕಣೆ, ನಾಳೆ ಮೀಟಿಂಗ್ ನಲ್ಲೇ ಮಾತಾಡ್ತೀನಿ. ನಮ್ಮಮ್ಮನ ಪರವಾಗಿ ಅರ್ಶನ ಕುಂಕುಮಕ್ಕೆ ನಾನ್ ಬಂದಿದ್ದೀನಿ. ಇದನ್ನೇ ಖರೀದಿ ಬರೋ ಆತಿಥಿ ಏನೋದು. ಇಂಥ ಸಮಾರಂಭಕ್ಕೆಲ್ಲ ಕರ್ಕೊಂಡ್ ಬರ್ಬೇಕು ಅನ್ನೋ ಶಾಸ್ತ್ರ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕರ್ಕೊಂಡ ಹೋಗ್ತೀವಿ. ಇಲ್ಲೊಂದು ಪವಿತ್ರವಾದ ಕಾರ್ಯ ನಡೀತಿದೆ ಅಂತ ಗೊತ್ತಾಯ್ತು, ಬಂದೆ. ತಪ್ಪ? ನಿಮ್ಮಮ್ಮನ ಹೊಟ್ಟೆನಲ್ಲಿ ಹುಟ್ಟಿರೋದೇ ನಿನ್ ತಪ್ಪು. ಮತ್ತಿನ್ ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಅಂತೀರಾ? ನಿಮ್ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಿಮ್ ಬಾಳು ನಮ್ಮಮ್ಮನ ಬಾಳಿನಾಗೆ ಆಗೋಗ್ತಿತ್ತಲ್ಲ. ನೋಡಮ್ಮ, ನಿನ್ನ ಹತ್ರ ವಿತಂಡವಾದ ಮಾಡಕ್ ನಾವಿಲ್ಲಿ ಬರ್ಲಿಲ್ಲ. ಇಲ್ಲಿ ಗೌರಿ ಪೂಜೆ ನಡೀತಾ ಇದೆ, ನಾವೆಲ್ಲ ಪೂಜೆ ಮಾಡಕ್ ಬಂದಿದ್ದೀವಿ. ನಿಮ್ ತಾಯಿ ಎಂತ ಪತಿವ್ರತೆ ಅನ್ನೋದು ಈ ಊರಿಗೆ ಗೊತ್ತು. ನಿಮ್ಮಂತವ್ರೆಲ್ಲ ಇಲ್ಲಿಗೆ ಬರೋದೇ ತಪ್ಪು. ನಮ್ಮಮ್ಮ ಅಂತೂ ಪತಿವ್ರತೆ ಅಲ್ಲ. ಹೋಗ್ಲಿ, ನನಗ್ ಬೇರೆ 4 ಜನ ಪತಿವ್ರತೆಯರ ಹೆಸರು ಹೇಳಿ ಪುಣ್ಯ ಕಟ್ಕೋತೀರಾ? ಅಯ್ಯೋ, ಅಷ್ಟು ಗೊತ್ತಿಲ್ವಂತೆ. ಸೀತಾ, ಸಾವಿತ್ರಿ, ಅನಸೂಯ, ಅರುಂಧತಿ. ನಿಲ್ಸಿ. ತುಂಬಾ ದೊಡ್ಡ ಲಿಸ್ಟೇ ಆಗೋಯ್ತು. ಏನ್ರಿ, ಎಷ್ಟು ಜನ ಪತಿವ್ರತೆಯರ ಹೆಸರು ಹೇಳಿದ್ರಲ್ಲ, ಅದ್ರಲ್ಲಿ ನಮ್ ವಿಕ್ಟೋರಿಯಾ ನಾಯ್ಡು ಅವ್ರ ಹೆಸರು ಯಾಕಿಲ್ಲ? ನೀವು ಪತಿವ್ರತೆ ಅಲ್ವಾ? ಸುಬ್ಲಕ್ಷ್ಮಮ್ಮ, ನೀವು ಪತಿವ್ರತೆ ಅಲ್ವಾ? ನಿಮ್ಮ ಅಕ್ಕ ಕಾಮಾಕ್ಷಮ್ಮನ ಪತಿವ್ರತೆ ಅಲ್ವಾ? ವೃದ್ಧನಾರಿ ಪತಿವ್ರತೆ ಅಂತಾರೆ. ಏನಜ್ಜಿ, ನೀವು ಪತಿವ್ರತೆ ಅಲ್ವಾ? ನಾನ್ ಪತಿವ್ರತೆ ಅಂತ ಎದೆ ತಟ್ಕೊಂಡು ಹೇಳ್ಕೊಳ್ಳೋಕೆ ಧೈರ್ಯ ಅಲ್ದೇ ಇರೋ ನೀವು ನಮ್ಮಮ್ಮನ ವಿಷಯ ಮಾತಾಡ್ತೀರಾ? ಸೀತೆ ಸಾವಿತ್ರಿಯರು ಅವ್ರವ್ರ ಗಂಡದರ ಜೊತೆ ಸಂಸಾರ ಮಾಡ್ತಾ ಪತಿವ್ರತೆ ಆಗಿದ್ರು. ಸಂಸಾರದ ಸುಖ ಅನುಭವಿಸದೆ ಹೋದ್ರು. ಗಂಡ ಅನ್ಯಾಯ ಮಾಡಿ ಓಡ್ ಹೋಗಿದ್ರು. ಪತಿವ್ರತೆಯಾಗೆ ಬಾಳ್ತಾ ಇದ್ದಾಳೆ ನಮ್ಮಮ್ಮ. ಅವಳು ಯಾವ ತಪ್ಪು ಮಾಡಿಲ್ಲ ರೀ. ಸಂಸಾರ ಮಾಡೋಗೊಬ್ಬ ಗಂಡ
ಸಿನಿಮಾ ತೋರ್ಸೋಗೊಬ್ಬ ಗಂಡ, ಕೈ ಹಿಡಿದವನ ಆಫೀಸ್ ಹೋದ್ರೆ ಮನೆಯಲ್ಲಿ ಕಾಲ ಕಳಿಯೋಕ್ ಇನ್ನೊಬ್ಬ ಗಂಡ, ಹೀಗೆಲ್ಲ ರೀ ನಮ್ಮಮ್ಮನ್ಗೆ. ನಿಮ್ ಎಲೆಯಲ್ಲಿ ಕಪ್ಪೆ ಸದ್ಬಿದ್ರು ನೋಡದೆ ಇನ್ನೊಬ್ಬರೆಲ್ಲ ನೊಣ ಓಡ್ಸೋಕ್ ಹೋಗ್ತೀರಾ? ಬೇರೆಯವ್ರನ್ನ ಆಕ್ಷೇಪಣೆ ಮಾಡೋಕ್ ಮುಂಚೆ ನಿಮ್ಮನ್ನ ನೀವು ಆತ್ಮ ಪರೀಕ್ಷೆ ಮಾಡ್ಕೊಳ್ಳಿ. ಮನಸ್ಸಿನ ತುಂಬಾ ವಿಷ ಇಟ್ಕೊಂಡು ಚಿತ್ತಶುದ್ಧಿ ಇಲ್ಲದೆ ಗೌರಿ ಪೂಜೆ ಮಾಡಿದ್ರೆ ಆ ದೇವಿ ನಿಮಗೆ ಒಳಿತಾಳ, ವರ ಕೊಡ್ತಾಳ? ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕಾವನ್ನೋ ಹಾಗೆ ನಾರಿ ಕುಲದಲ್ಲಿ ಹುಟ್ಟಿ ಇನ್ನೊಂದು ಹೆಣ್ಣನ್ನ ಕೀಳಾಗಿ ನೋಡ್ತೀರಾ? ನಿಮ್ ದೃಷ್ಟಿಲಿ ನಮ್ಮಮ್ಮ ಪತಿವ್ರತೆ ಅಲ್ಲದೆ ಇರಬಹುದು, ನನ್ ದೃಷ್ಟಿಲಿ ನೀವು ಮನುಷ್ಯರೇ ಅಲ್ಲ, ಪಿಸಾಚಿಗಳು. ನಿಮ್ಮಂತವ್ರನ್ನ ನೋಡೆ ಪುರಂದರದಾಸರ ಹಾಡು ಬರ್ದಿದ್ದು, ನಿಂದಕರಿರಬೇಕಿರಬೇಕು ಹಂದಿ ಇದ್ದರ ಕೇರಿ ಹೇಂಗ್ ಶುದ್ಧಿಯೋ ಹಾಂಗೆ. ಈಗ ಅರ್ಥವಾಯ್ತಾ ನೀವೇನು ಅಂತ? ಮನೆ ಮನೆಗ್ ನುಗ್ಗಿ ಹೀಗ್ ಜಗಳ ಕಾಯ್ತಿಯಲ್ಲ, ಊರಿನ ಜನ ಏನ್ ಅನ್ಕೋತಾರೆ ಅನ್ನೋ ಭಯನಾದ್ರೂ ಬೇಡ್ದೇನೆ. ಅಮ್ಮ, ಜಗಳ ಕಾಯ್ದೆ ಇದ್ರೆ ನನ್ ತಿಂದನ್ನ ಜೀರ್ಣ ಆಗೋಲ್ಲ ಅನ್ಕೊಂಡ್ಯಾ? ಎಲ್ಲರ ಹಾಗೆ 4 ಜನರ ಜೊತೆ ಸಂತೋಷವಾಗಿ ಬದುಕ್ಬೇಕು ಅನ್ನೋ ಆಸೆ ನನ್ಗೂ ಇದೆ. ನಾನೇನ್ ಮಾಡ್ಲಿ? ಈ ಹಾಳ್ ಜನ ಅದಕ್ಕೆ ಅವಕಾಶ ಕೊಡೋಲ್ವಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಸಾಯ್ಬೇಕು ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ನೋಡ್ದಾಗ್ಲೆ ನನಗ್ ಬಾಳ್ಬೇಕು ಅನ್ಸೋದು. ದೇವರು ಸೃಷ್ಟಿ ಮಾಡಿರೋ ಈ ಪ್ರಪಂಚದಲ್ಲಿ ಅವ್ರಿಗೆಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಬದುಕೋ ಹಕ್ಕಿದೆ. ಅಮ್ಮ, ನೀನೇ ಹಾಡ್ತಿದ್ದ ಪುರಂದರದಾಸರ ಹಾಡನ್ನ ಇಷ್ಟು ಬೇಗ ಮರ್ತು ಬಿಟ್ಯಾ? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪಗಳಿರ ಅಂತ. ನಾವು ಹುಟ್ಟಿರೋದು ಸಾಯೋದಿಕ್ಕಲ್ಲಮ್ಮ, ಬದುಕೋದಿಕ್ಕೆ. ನಿನಗಿರೋ ಧೈರ್ಯ ನನಗಿಲ್ಲಮ್ಮ. ಧೈರ್ಯ ಇರೋಲ್ಲಮ್ಮ, ನಾವು ತಂದ್ಕೋಬೇಕು. ಏನೇ ಹಾಗೆ ನೋಡ್ತಾ ಇದೀಯಾ? ನೀನು ತುಂಬಾ ಚೆನ್ನಾಗಿ ಕಾಣ್ತೀಯಮ್ಮ. ಸುಮ್ನೆ ಇರು, ಸಂಡಿಗೆ ಇಡು. ಏನಮ್ಮ ಗಿಣಿಕೆ ನೋಡ್ತಾ ಇದೀಯಾ? ಏನಿಲ್ಲಮ್ಮ, ಮತ್ತೆ ನಿಂಗೆ ಏನಾಗಿದೆ ನನಗೆ? ಇಲ್ಲ, ಏನಾಗಿಲ್ಲ. ಆದ್ರೆ ಚೆನ್ನಾಗಿರುತ್ತೆ ಅಂತ. ಏನೇ ತಾಯಿ ಅದು? ಅಮ್ಮ, ನೀನನ್ನ ತಾಯಿ ಅಂತ ಕರೀದ್ಯಲ್ಲ, ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಆ ಭಾವನೆಗೆ ಬಾ. ನೀ ನನ್ನ ಮಗಳು ಅನ್ಕೋ. ಆಗ್ಲಿ ತಾಯಿ, ನಾನು ನಿನ್ನ ಮಗಳೇ. ನಾನ್ ಸತ್ತು ನಿನ್ನ ಹೊಟ್ಟೆಲ್ ಹುಟ್ಟಿ ನಿನ್ನ ಆಸೆ ತೀರಿಸ್ತೇನೆ. ಮೊದ್ಲು ವಿಷಯ ಏನಂತ ಹೇಳು. ನೀನ್ ಹಾಗಲ್ಲ ಅಂದ್ರೆ ನಾನೇನು ಹೇಳಲ್ಲ. ಅದೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಹೇಳ್ಬಿಡಮ್ಮ. ಮೇ ತಿಂಗಳಲ್ಲಿ ಮದ್ವೆ ಮುಹೂರ್ತ ಇದ್ಯಮ್ಮ? ಮದುವೆನಾ? ಅಯ್ಯೋ ಹುಚ್ಚಿ, ಈ ಮಾತು ಹೇಳೋಕ ಇಷ್ಟೊಂದು ಸಂಕೋಚ ಪಟ್ಕೊಂಡೆ. ಬೆಳಿಗ್ಗೆನೆ ಎಂಥ ಒಳ್ಳೆ ಸುದ್ದಿ ಹೇಳಿದೆಮ್ಮ. ಯಾರನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಅಮ್ಮ, ಮದ್ವೆ ಅಂದ ತಕ್ಷಣ ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯಲ್ಲ, ಅಷ್ಟು ಮುಖ್ಯನೇ ನಮ್ಮ ಮದುವೆ? ಹೌದಮ್ಮ. ಕೆಳಗೆ ಬಿದ್ದ ಫೋಟೋಗೆ ಗಾಜಿಟ್ಟು ಕಟ್ ಹಾಕಿ ಗೋಡೆಗೆ ತಗಲು ಹಾಕಿ ಅಲಂಕಾರ ಮಾಡಿದ ಹಾಗೆ ಹೆಣ್ಣಿಗೆ ಮದುವೆ ಅನ್ನೋದು. ಆಗ್ಲೇ ಅವಳು 10 ಜನರ ಮಧ್ಯೆ ತಲೆ ಎತ್ಕೊಂಡು ಬಾಳೋಕ್ ಸಾಧ್ಯ. ಹೆಣ್ಣು ಸಂಸಾರದ ಕಣ್ಣಾಗಿ, ಆ ಮನೆಗೆ ಗೃಹಲಕ್ಷ್ಮಿಯಾಗಿ, ವಂಶದ ಕುಡಿಗೆ ತಾಯಿಯಾಗಿ, ಮಮತೆಯ ಕಡಲಾಗಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಕೆ ಮದುವೆ ಒಂದೇ ಆಧಾರ. ಹೆಣ್ಣು ಹೂವಿನ ಬಳ್ಳಿ ಇದ್ದ ಹಾಗೆ ಯಾವಾಗ್ಲೂ ಗಂಡನಾಶ್ರಯನೇ ಬಯಸ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ
ತಂದೆ ತಾಯಿಗಳ ಆಸರೆ, ಮದುವೆ ಆದ ಮೇಲೆ ಗಂಡನ ಆಸರೆ, ವಯಸ್ಸಾದ ಮೇಲೆ ಮಕ್ಕಳ ಆಸರೆ. ಹಾಗಾದ್ರೆ ನಾನ್ ಮದ್ವೆ ಮಾಡ್ಕೊಂಡು ಹೋದ್ರೆ ನಿನ್ಗೆ ಯಾರಮ್ಮ ಆಸರೆ? ನೀನ್ ಎಲ್ಲಿಗೆ ಹೋದ್ರು ನಿನ್ ಜೊತೆಲೆ ಬರ್ತೀನಿ, ನಿನ್ ಮಕ್ಕಳು ಬೆಳೆಸ್ತೀನಿ. ಒಂದ್ ವೇಳೆ ನನ್ ಗಂಡಾಗ್ ಬರೋನು ಅದಕ್ಕೆ ಒಪ್ತೇ ಹೋದ್ರೆ? ಒಂಟಿ ಜೀವನ, ನನಗೇನು, ಎಲ್ಲಿದ್ರೂ ಆಗುತ್ತೆ. ಅದೇ ನಮ್ಮ ತಪ್ಪು. ಹೆಣ್ಣು ಯಾವತ್ತೂ ಒಂಟಿಯಾಗಿರೋಕ್ ಸಾಧ್ಯ ಇಲ್ಲ. ಅಮ್ಮ, ನೀನ್ ಮದ್ವೆ ಮಾಡ್ಕೊಮ್ಮ. ಇಷ್ಟು ದಿವಸ ನನಗೆ ಅಭಿಪ್ರಾಯನೇ ಬಂದಿರ್ಲಿಲ್ಲ. ಆ ನಾರಾಯಣ ರಾಯ ನಿಜವಾಗ್ಲೂ ನಮ್ಗೆ ಒಳ್ಳೇದೇ ಮಾಡ್ದ. ದಾಂಪತ್ಯ ಜೀವನಕ್ಕೆ ಬೇಕಾದ ಅರ್ಹತೆಗಳು ಯಾವುದು ನಿನ್ನಿಂದ ದೂರ ಆಗಿಲ್ಲ ಅನ್ನೋದನ್ನ ನೆನಪಿಗೆ ತಂದ್ಕೊಟ್ಟ. ಮದುವೆ ಮಾಡ್ಕೊಮ್ಮ. ಹೆಣ್ಣು ಒಂದು ಸಂಸಾರದ ಕಣ್ಣಾಗಿ, ಆ ಮನೆಯ ಗೃಹಲಕ್ಷ್ಮಿಯಾಗಿ, ವಂಶದ ಕುಡಿಗೆ ತಾಯಾಗಿ, ಮಮತೆ ಕಡಲಾಗಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಕೆ ಮದುವೆ ಒಂದೇ ಆಧಾರ ಕಣಮ್ಮ. ಹೆಣ್ಣು ಹೂವಿನ ಬಳ್ಳಿ ಇದ್ದಾಗೆ ಯಾವಾಗ್ಲೂ ಗಂಡನ ಆಶ್ರಯ ಬಯಸ್ತಾಳೆ. ನಾನು ಹೇಳಿದ ಮಾತನ್ನ ನನಗೆ ಒಪ್ಪಿಸ್ತಾ ಇದೀಯಾ? ನಾನು ಹೇಳಿದ್ದು ನಿನ್ ಮದುವೆ ವಿಷಯ. ಅಮ್ಮ, ನನ್ ಮದ್ವೆಗೆ ಆತರ ಪಡ್ತೀಯಲ್ಲ. ನನ್ಗಿಂತ ದೊಡ್ಡವಳು, ನನ್ನ ಹೆತ್ತ ತಾಯಿ, ನಿನ್ ಮದ್ವೆ ಆಗದೆ ನಾನ್ ಹೇಗಮ್ಮ ಮದ್ವೆ ಮಾಡ್ಕೊಳ್ಳಿ? ಅಬ್ಬಾ, ನಿನಗೆಲ್ಲ ಹುಚ್ಚಿಡ್ದಿದೆ ಕಣೆ. ನೋಡು, ಯಾವ ಮಕ್ಕಳು ತಾಯಿ ಹತ್ರ ಹೀಗೆಲ್ಲ ಮಾತಾಡೋದಿಲ್ಲ. ತಪ್ಪಮ್ಮ. ಇಂಥ ಯೋಚನೆಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಡಬಾರ್ದು. ಯಾಕಮ್ಮ? ಗಂಡ ಹೋದ್ರೆ ಇನ್ನೊಂದ್ ಮದ್ವೆ ಆಗೋತ್ತಪ್ಪ. ಆಪತ್ತಿಗಾಗದೆ ಬಿಟ್ಟು ಹೋದ ಮನುಷ್ಯಂಗೋಸ್ಕರ, ಬಾಳಿನ ಸುಖ ಶಾಂತಿನ ದೂರ ಮಾಡಿದ್ಕೋಸ್ಕರ, ಹೆಜ್ಜೆ ಹೆಜ್ಜೆಗೂ ನಿನ್ನ ಅಣಗಿಸಿ ಅಪಮಾನ ಮಾಡೋ ಈ ಸಮಾಜಕ್ಕೋಸ್ಕರ ನಿನ್ ಬಾಳನ್ನ ನೀನು ಕರ್ಪೂರದ ಬೊಂಬೆ ಹಾಗೆ ಉರಿಸ್ಕೊಳ್ಳೋದು ಅನ್ಯಾಯ ಅಲ್ವಾ? ಹೂವಿನ ಬಳ್ಳಿ ಅಂತ ಜೀವನ ಬಿರುಗಾಳಿಗೆ ಸಿಕ್ಕಿ ಆಶ್ರಯ ಕಳ್ಕೊಂಡು ಮಣ್ಪಾಲಾಗ್ತಿರುವಾಗ ಆ ಬಳ್ಳಿಗೆ ಬೇರೆ ಆಶ್ರಯ ಕೊಟ್ಟು ಮತ್ತೆ ಚಿಗುರು ಹಾಗೆ ಮಾಡದೇ ಇರೋದು ತಪ್ಪಾಗಲ್ವಾ? ಅಮ್ಮ, ಪರಾಶರಂತ ದೊಡ್ಡ ಋಷಿಗಳು ಏನ್ ಹೇಳಿದ್ದಾರೆ ಗೊತ್ತಾ? ನಷ್ಟೇ ಮೃತೆ ಪ್ರವರ್ಜಿತೆ ಕ್ಲೀಬೇಚ ಪತಿತ ಉಪತೆ ಪಂಚ ಸ್ವಾಬತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ. ಅಂದ್ರೆ ಗಂಡ ಓಡ್ ಹೋದ್ರು, ಸತ್ ಹೋದ್ರು, ಅಂಗಹೀನನಾದ್ರು ಅಥವಾ ಕೆಟ್ಟ ಹೋದ್ರು ಆಗ ಸ್ತ್ರೀ ಬೇರೆ ಗಂಡನ ಮದ್ವೆ ಮಾಡ್ಕೊಳ್ಬಹುದು ಅಂತ ತಿಳಿದಿರೋ ಜ್ಞಾನಿಗಳೇ ಹೀಗೆ ಹೇಳಿರುವಾಗ ನೀನ್ ಯಾಕೆ ಮದ್ವೆ ಮಾಡ್ಕೋಬಾರ್ದು? ಆಸೆಗಳಿಗೆ ಬಯಕೆಗಳಿಗೆ ವಂಚನೆ ಮಾಡ್ಕೊಂಡು ಯಾಕೆ ಬಾಳ್ಬೇಕು? ನನಗೆ ಯಾವ ವಿಧವಾದ ಬಯಕೆಗಳು ಇಲ್ಲ ಉಷಾ. ನೀನ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅನ್ನೋದೊಂದೇ ನನ್ನ ಬಯಕೆ. ಮದುವೆ ಅನ್ನೋದು ಬರೀ ಬಯಕೆಗೋಸ್ಕರ ಅಲ್ಲ ಅಮ್ಮ, ಮನಸ್ಸಿನ ನೆಮ್ಮದಿಗೋಸ್ಕರ. ಆ ಮನಸ್ಸು ನನಗಿಲ್ಲ, ಸತ್ ಹೋಗಿದೆ. ಸತ್ ಹೋಗಿಲ್ಲ, ನೀನೇ ಸಾಯಿಸಿದ್ಯಾ. ಹೌದು, ಯಾರಿಗೂ ಬೇಡದೇ ಇರೋ ಆ ಮನಸ್ಸು ಯಾತಕ್ಕೋಸ್ಕರ ಬದುಕಿರ್ಬೇಕು? ಯಾರಿಗಾದ್ರೂ ಬೇಕಾದ್ರೆ ಯಾರಿಗ್ ಬೇಕು ಉಷಾ? ನಾನು ಹೂ ಅಂದ್ರು ನನ್ನನ್ನು ಯಾರು ಮದ್ವೆ ಆಗ್ತಾರೆ? ಅಂಕಲ್, ನಮ್ಮಮ್ಮನ ಮದ್ವೆ ಮಾಡ್ಕೋತೀರಾ? ನಮ್ಮಮ್ಮನ ಮದ್ವೆ ಮಾಡ್ಕೋತೀರಾ ಅಂಕಲ್? ಸಿಲ್ಲಿಯಾಗಿ ಮಾತಾಡ್ಬೇಡ ಉಷಾ. ನಿನ್ನ ಆಂಟಿ ಗೊತ್ತಾದ್ರೆ ನೀನು ಒದಿತಾಳೆ. ಇಲ್ದೇ ಇರೋ ಆಂಟಿ ಜೊತೆ ಜೀವನ ಮಾಡ್ತೀನಿ ಅನ್ನೋ ಭ್ರಮೇಲಿರೋದ್ ಸಿಲ್ಲಿನಾ? ಇರೋ ನಮ್ಮಮ್ಮಂಗೆ ಒಂದ್ ಬಾಳ್ ಕೊಡಿ ಅಂತ ನಾನ್ ಕೇಳೋದ್ ಸಿಲ್ಲಿನಾ? ಹೇಳಿ ಅಂಕಲ್. ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ರು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಷ್ಟು ವಿವೇಕ ಇದ್ರು, ನಿಮ್ಮನ್ನೇ ನೀವು ಮೋಸ ಮಾಡ್ಕೊಂಡು ರೋಹಿಣಿ ಜೊತೆ ಚಿಕ್ಕ ಮಗು ಹಾಗೆ ಆಡ್ತಿದ್ದೀರಲ್ಲ, ಅದನ್ ಬಿಟ್ಟು ಆ ತಬ್ಲಿ ಹುಡುಗಿಗೆ ನೀವು ನಿಜವಾದ ತಾಯಿನ ಯಾಕೆ ಕೊಡ್ಬಾರ್ದು? ನೀನ್ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಉಷಾ?
ಹೌದು ಅಂಕಲ್, ನಮ್ಮಮ್ಮನ ಮದುವೆ ಮಾಡ್ಕೋತೀರಾ? ಈ ವಯಸ್ಸಿನಲ್ಲ. ಹೌದು, ಮದುವೆ ಅವಶ್ಯಕತೆ ಇರೋದೇ ಈ ವಯಸ್ಸಿನಲ್ಲಿ. ಇಲ್ಲಿ ತನಕ ಮದುವೆ ಮಾಡ್ಕೊಳ್ಳೋದು, ಸಂಸಾರ ಮಾಡೋದು, ಮಕ್ಕಳಿಗೋಸ್ಕರ, ಮಕ್ಕಳನ್ನ ಪೋಷಣೆ ಮಾಡೋಗೋಸ್ಕರ. ನಿಮ್ಗಾಗಿ ನೀವು ಬಾಳೋ ವಯಸ್ಸು ಇದೆ ಅಂಕಲ್. ಇಟ್ಸ್ ನಾಟ್ ಫಾರ್ ಸೆಕ್ಸ್, ಇಟ್ಸ್ ಫಾರ್ ಕಂಪ್ಯಾನಿಯನ್ಶಿಪ್. ಉಷಾ, ನಿಮ್ಮನ್ನ ಮನ್ಸಾರ ಪ್ರೀತಿಸ್ತಾ ಸಂಗಾತಿಯಾಗಿ ಬಾಳಿನ ಕಷ್ಟ ಸುಖನ ಹಂಚ್ಕೊಳ್ಳೋದಿಕ್ಕೆ ಒಂದ್ ಜೀವ ಬೇಕು ಅನ್ನೋ ಸಮಯ ಇದೆ ಅಂಕಲ್. ನಿಮ್ಗದು ಬೇಕಾಗಿಲ್ವಾ? ಇಟ್ಸ್ ಅಬ್ಸರ್ಡ್. ಉಷಾ, ಮನುಷ್ಯನಿಗೆ ಸಾವಿರಾರು ಆಕಾಂಕ್ಷೆಗಳಿರುತ್ತೆ, ಅದನ್ನೆಲ್ಲ ಪೂರೈಸೋದಕ್ಕಾಗೋದಿಲ್ಲ. ಯಾಕಾಗಲ್ಲ ಅಂಕಲ್? ನಿಧಾನವಾಗಿ ಯೋಚನೆ ಮಾಡಿ. ನಮ್ಮಮ್ಮ 10 ವರ್ಷದಿಂದ ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳ ಪಾಸ್ಟ್ ಏನು ಅಂತ ನಿಮ್ಗೆ ಗೊತ್ತು, ಪ್ರೆಸೆಂಟ್ ಗೊತ್ತೇ ಇದೆ. ಅವಳಿಗೊಂದು ಫ್ಯೂಚರ್ ಕೊಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ನನಗೆ ಮದುವೆ ವಯಸ್ಸಿನ ಮಗಳಿದ್ದಾಳು ಉಷಾ. ನಾನು ನಮ್ಮಮ್ಮಂಗೆ ಮದುವೆ ವಯಸ್ಸಿನ ಮಗಳೇ. ನನಗೆ ಯೋಚನೆ ಮಾಡೋ ಸ್ವಲ್ಪ ಅವಕಾಶ ಕೊಡು. ಹಾಗೆ ಆಗ್ಲಿ, ಬೇಕಾದಷ್ಟು ಟೈಮ್ ತಗೊಳ್ಳಿ. ಆದ್ರೆ ಒಂದ್ ವಿಷಯ, ನಿಮಗ್ ನಮ್ಮಮ್ಮನ ಮೇಲೆ ಅಭಿಮಾನ ಇದೆ, ನಮ್ಮಮ್ಮಂಗೆ ನಿಮ್ ಮೇಲೆ ಗೌರವ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂಟಿತನ ಇದೆ, ನಿಶಬ್ದ ಇದೆ. ಇದನ್ನೆಲ್ಲ ದೃಷ್ಟಿಲಿಟ್ಕೊಂಡು ಯೋಚನೆ ಮಾಡಿ. ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಏನ್ ಡ್ಯಾಡಿ, ಇಷ್ಟು ದಿವಸ ಫೋಟೋಲಿರೋ ಮಮ್ಮಿ ತಪ್ಪಿ ನನ್ನ ಆಟ ಆಡ್ದೆ, ಈಗ ಮಲತಾಯಿನ್ ಕರ್ಕೊಂಡ್ ಬರ್ತೀನಿ ಅಂತೀಯಾ? ಸ್ವರ್ಗದ ಹಾಗಿರೋ ಈ ಮನೇನ ನರಕ ಮಾಡ್ಬೇಕು ಅಂತಿದ್ಯಾ ಡ್ಯಾಡಿ? ಹಾಗಂತೀನಿ ಅಂತ ನಿನ್ ಅನುಮಾನ ಅಲ್ವಾ? ಪೋರ್ ಡ್ಯಾಡಿ, ನಂಗೆ ನಿಜವಾಗ್ಲೂ ಮಮ್ಮಿ ಬೇಕು. ನನ್ ಫ್ರೆಂಡ್ಸ್ಗೆಲ್ಲ ಮಮ್ಮಿನ ತೋರಿಸ್ಬೇಕು, ಮಮ್ಮಿ ಜೊತೆ ಸಿನಿಮಾಗ್ ಹೋಗ್ಬೇಕು. ಯಾವಾಗ ಕರ್ಕೊಂಡ್ ಬರ್ತೀಯ ನಿಜವಾದ ಮಮ್ಮಿನ? ಹೇಳು ಡ್ಯಾಡಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟ್ರೆ, ಚೆನ್ನಾಗಿದ್ದೀರಾ? ಅಯ್ಯೋ ಅಲ್ಕೊಡಿ. ಹೇ ಗೀತಾ, ನೋಡಿದ್ಯಾ ನಮ್ಮ ಮಮ್ಮಿನ? ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಮಮ್ಮಿ, ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್. ಶೀಸ್ ಗೀತಾ, ಕಲಾ, ಮಾಲಾ, ವಿಜಯ, ಶಾಂತಿ. ಡ್ರೆಸ್ ನೋಡಿ ಗಾಬರಿ ಆಗ್ಬೇಡ, ಎಲ್ರು ಗರ್ಲ್ ಫ್ರೆಂಡ್ಸೇ. ಗೀತಾ, ಎಲ್ರಿಗೂ ಮಗಳೇ, ಎಲ್ರಿಗೂ ಮಗನೇ. ಯಾರು ಹೇಳು? ಯಾರಮ್ಮ ಅವರು? ಮದುಮಗಳು, ಮದುಮಗ. ಯಾಕೆ ಇಷ್ಟು ಲೇಟು? ಅಮ್ಮ ನೀನ್ ಎಷ್ಟು ಸಲ ಕೇಳ್ತಾ ಇದ್ರು ಗೊತ್ತಾ? ಸಾರಿ ಫಾರ್ ದಟ್. ಬಾ ಹೋಗೋಣ. ಚಿಕ್ಕಮ್ಮ, ಇವಳೇ ಉಷಾ, ತಾಯಿ ಮದುವೆ ಮಾಡಿದ ಮಗಳು. ಏನ್ ಪ್ರಪಂಚನೋ, ಮಗಳು ಮದುವೆ ಮಾಡೋಳು, ತಾಯಿ ಮಾಡಿಸ್ಕೊಳ್ಳೋಳು. ನಾಚಿಕೆ ಆಗ್ಬಿಡ್ವಾ? ನಾಚಿಕೆ ಯಾಕೆ? ಮದುವೆ ಮಾಡ್ಕೊಡ್ಲು, ಬೇರೆ ತಪ್ಪೇನ್ ಮಾಡ್ಲಿಲ್ವೇ? ಸೀತಮ್ಮ, ಇಷ್ಟಕ್ಕೂ ಈ ವಯಸ್ಸಲ್ಲಿ ಮದ್ವೆ ಅವಶ್ಯನಾ? ಅದನ್ನ ನನ್ ಕೇಳಿ, ನಾನ್ ಹೇಳ್ತೀನಿ. ಸರಸ್ವತಿಗಿಂತ 10 ವರ್ಷ ದೊಡ್ಡವಳು, ಗಂಡನ್ ಕಳ್ಕೊಂಡವಳು. ಈ ಒಂಟಿ ಬಾಳೋದಕ್ಕಿಂತ ಯಾರಾದ್ರೂ ಮದುವೆ ಮಾಡ್ಕೊತೀನಂದ್ರೆ ನಾನ್ ಸಿದ್ಧವಾಗಿದ್ದೀನಿ ಮದುವೆಗೆ. ಅಯ್ಯೋ ಸರು, ಯು ಆರ್ ವೆರಿ ಗ್ರೇಟ್. ಅಮೆರಿಕದಲ್ಲಿ ಕೂಡ ಹೆಡ್ ಸ್ಟ್ರಾಂಗ್ ಆಗಿ ಹೇಳ್ಕೊಳ್ಳೋಷ್ಟು ಧೈರ್ಯ ನೀನು ಬಂದಿದ್ದಕ್ಕೆ ಐ ಆಮ್ ವೆರಿ 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 ಹ್ಯಾಪಿ. ಟೇಕ್ ಮೀ. ಥ್ಯಾಂಕ್ ಯು. ನಮ್ಮಮ್ಮ ನಿಮ್ಮಂತವ್ರ ವಿಷಯದಲ್ಲೇ ತುಂಬಾ ಭಯ ಪಡ್ತಿದ್ಲು. ಯಾಕಿದ್ರೆ ನೀವು ಬರ್ತೀರೋ ಇಲ್ವೋ ಅಂತ. ನನ್ ಗೊತ್ತಿತ್ತು ನೀವು ಬಂದೇ ಬರ್ತೀರಂತ. ಎಲ್ಲ ರೆಡಿ ಆಗಿದೆ, ಬನ್ನಿ. ಸರು, ಉಷೆ ತುಂಬಾ ಚೀಟ್ ಹುಡುಗಿ. ಹೆಂಗಸರಲ್ಲಿ ನಮ್ಮ ಉಷಾ ಬಿಟ್ಟಂಗೆ. ಬನ್ನಿ. ಇಬ್ರು ಒಂದೇ ಆಸ್ಪತ್ರೆಯಲ್ಲಿ ತಾನೇ ಕೆಲಸ ಮಾಡೋದು. ಡಾಕ್ಟ್ರು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ಟಿದ್ದಾರೆ, ಕುತ್ತಿಗೆ ಬಂದ್ಬಿಟ್ಟಿದೆ. ಚೀಚಿ, ಯಾವಾಗ್ಲೂ ಅನಿಷ್ಟ ಆಲೋಚನೆನೆ. ಸರಸ್ವತಿ ಡಾಕ್ಟ್ರಿಗೇನೋ ಮೋಡಿ ಮಾಡಿದಾಳೆ. ನಿನ್ನ ಅನಿಷ್ಟ ಆಲೋಚನೆ ಚೆನ್ನಾಗ್ ಗೊತ್ತು. ಸರಸ್ವತಿ ಒಳ್ಳೆ ಹೆಂಗಸು. ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ. ಚಿನ್ನದಂತಹ ಮನುಷ್ಯ, ತುಂಬಾ ಒಳ್ಳೆಯವರು. ಒಳ್ಳೆಯವ್ರು ಯಾವಾಗ್ಲೂ ಒಳ್ಳೆ ಕೆಲಸ ಮಾಡೋದು ಅಂತ ನಮ್ ಟೀಚರು ಬೇಡ ಬೇಡ ಮಾತಾಡ, ಕೂತ್ಕೊಳ್ಳೆ. ಡ್ಯಾಡಿ, ಡ್ಯಾಡಿ, ಏನ್ ಬೇಕು ಬೇಬಿ? ಅರ್ಜೆಂಟ್, ತುಂಬಾ ಅರ್ಜೆಂಟ್, ಬೇಗ ಬೇಕು. ಏನಮ್ಮ ಅದು? ಒಂದ್ ಗಂಡ್ ಬೇಕು ಜೊತೆಗೆ. ಜೊತೆಗೆ ಅಂದ್ರೆ ನನ್ಗೊಬ್ಬ ಬ್ರದರ್ ಬೇಕು. ಏನ್ ಮಮ್ಮಿ, ನೀವ್ ಉಷಾನ್ ಯಾಕೆ ಹೆತ್ತೆ? ಅವಳ ಬದ್ಲು ಒಂದ್ ಗಂಡು ಹುಡುಗನಾದ್ರೂ ಹೆತ್ತಿದ್ದೆ ನನ್ಗೊಬ್ಬ ಬ್ರದರ್ ಸಿಕ್ತಿದ್ನಾ?
ಏನಮ್ಮ ಮಾಡೋದು, ದೇವ್ರು ಕೊಟ್ಟಿದ್ದೆ ಹೀಗೆ. ಹೋಗ್ಲಿ, ಈಗ್ಲಾದ್ರೂ ನನ್ಗೊಬ್ಬ ತಮ್ಮನ್ ತಂದ್ಕೊಡಕ್ಕೆ ಟ್ರೈ ಮಾಡು. ಏನ್ ಡ್ಯಾಡಿ, ಮನೆ ತುಂಬಾ 3 ಹೆಣ್ಣು 6 ಕಣ್ಣು, ಬೋರ್ ಹೊಡಿಯಲ್ವಾ ನಿನ್ಗೆ? ಬೇಬಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಒಂದು ನಿನ್ಗೆ ಗೊತ್ತಾಗ್ತಾ ಇಲ್ಲ. ದಿನೇ ದಿನೇ ಎಳೆ ಮಗು ಆಗ್ತಾ ಇದೆ. ಐ ಡೋಂಟ್ ಲೈಕ್ ಇಟ್. ಉಷಾ, ಇನ್ನೂ ಬರಿತಾ ಇದೆಯಲ್ಲಮ್ಮ, ಕಾಲೇಜ್ ಗೊತ್ತಾಗಲ್ಲ? ಬಾ, ಕಾರಲ್ಲಿ ಡ್ರಾಪ್. 1 ನಿಮಿಷ ಬಂದ್ಬಿಡ್ತೀನಿ. ಗೆಟ್ ರೆಡಿ ಕ್ವಿಕ್. ಮಮ್ಮಿ ಟಾಟಾ. ನಾನೇ ಬೇಬಿನ್ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಹೊತ್ತಾಯ್ತು ಹೊತ್ತಾಯ್ತು ಅಂತ ಅವಳು ಗಲಾಟೆ ಮಾಡ್ತಾ ಇದ್ಲು. ಅವ್ರು ಕಾಯ್ತೀನಿ ಅಂದ್ರು, ನಾನೇ ಬೇಡ ಅಂದೆ. ನನಗೆ ಬಸ್ಸಲ್ಲಿ ಹೋಗಿ ಅಭ್ಯಾಸ ಇದೆ. ಹೋಗ್ಬಿಟ್ವು ಅಮ್ಮ, ಒಲೆ ಮೇಲೆ ಹಾಲಿದೆ. ಹಾಯ್ ಕಪಿಲ್. ಹಾಯ್ ರೋಹಿಣಿ. ಉಷಾ ಪುಸ್ತಕ ತಗೊಂಡ್ ಬರೋದ್ರೊಳಗೆ ಕಾರ್ನಲ್ಲಿ ಕುತ್ಕೊಂಡು ಅರ್ಜೆಂಟ್ ಮಾಡ್ಬಿಟ್ಟೆ. ನೀನ್ ನೋಡ್ಬೇಕು ನಾ ಹತ್ರ ತಡಿಯಕ್ಕಾಗ್ಲಿಲ್ಲ. ನನ್ ಮೇಲೆ ಅಷ್ಟೊಂದ್ ಪ್ರೀತಿನಾ? ಬರೀ ಪ್ರೀತಿನಾ? ನೀನ್ ನೋಡ್ಬೇಕು, ಒಂದ್ ಒಗಟ್ ಹೇಳ್ಬೇಕು ಅಂತ. ಅಯ್ಯಪ್ಪ, ಅಮ್ಮ ತಾಯಿ, ನೀನು ಬೇಡ, ನಿನ್ ಪ್ರೇಮನು ಬೇಡ, ನೀನ್ ಒಗಟು ಬೇಡ, ನನ್ ಬಿಟ್ಬಿಡು. ಕಪಿಲ್, ಏನಾಯ್ತು? ನನ್ ಬಿಟ್ಬಿಡು. Don't run. ಏಯ್ ಕಪಿಲ್, ಕಪಿಲ್, ಕಪಿಲ್. ಅಮ್ಮ, ಏನಾಯ್ತು ನಿಂಗೆ? ಯಾಕೆ ಹೀಗೋಡ್ ಬಂದೆ? ನಿನ್ ಒಗಟು ಅಂದ್ರೆ ನನಗ್ ಜ್ವರ ಬರುತ್ತೆ. ನನ್ ಮೇಲ್ ನಿಂಗ್ ಪ್ರೀತಿ ಇದೆ ತಾನೇ? ಇದೆ. ಹಾಗಾದ್ರೆ ನನ್ನ ಒಗಟುಗಳನ್ನ ಬಿಡಿಸಿದ್ರೇನೆ ನಾನ್ ನಿನ್ ಮದ್ವೆ ಮಾಡ್ಕೊಳ್ಳೋದು. ಸುಮ್ನೆ ಪ್ರಶ್ನೆ ಕೇಳೋದಿಲ್ಲ, ಪಂದ್ಯ ನೋಡ್ಬೇಕು. ನಾನ್ ಗೆದ್ರೆ ನಂಗೊಂದು ಮುದ್ದು ಕೊಡ್ಬೇಕು. ಮುತ್ತು ತಾನೇ? ಧಾರಾಳವಾಗಿ ಕೊಡ್ತೀನಿ. ಸರಿ, ಈಗ ಕೇಳು. ಸಿಟಿ ಬಸ್ ಸ್ಟಾಪ್ ಹತ್ರ ಬಸ್ ಹೊರಟಾಗ 6 ಜನ ಪ್ಯಾಸೆಂಜರ್ಸ್ ಇದ್ರು. ಕಾವೇರಿ ಭವನ್ ಹತ್ರ 3 ಜನ ಹತ್ತಿದ್ರು, ಯಾರು ಇಳಿಲಿಲ್ಲ. ಮಾರ್ತಾ ಸ್ಟಾಪ್ ನಲ್ಲಿ ಒಬ್ರು ಇಳಿದ್ರು, ಯಾರು ಹತ್ಲಿಲ್ಲ. ಕಾರ್ಪೊರೇಷನ್ ಸ್ಟಾಪ್ ಹತ್ರ 2 ಹುಡುಗಿರು ಇಳಿದ್ರು, ಅವ್ರ ಹಿಂದೆನೆ 4 ಜನ ಹುಡುಗರು ಇಳಿದ್ಬಿಟ್ರು. ಟೌನ್ ಹಾಲ್ ಹತ್ರ ಯಾರು ಇಳಿಲೂ ಇಲ್ಲ, ಯಾರು ಹತ್ಲೂ ಇಲ್ಲ. ಪ್ರಾಬ್ಲಮ್. ಮೀನರ್ವ ಟಾಕೀಸ್ ಹತ್ರ ಬಂದಾಗ ಬಸ್ ನಲ್ಲಿ ಅರ್ಧ ಜನ ಇದ್ರು. ಸಜ್ಜನ್ ರಾವ್ ಸರ್ಕಲ್ ನಲ್ಲಿ 7 ಜನ ಇಳಿದ್ರು, 16 ಜನ ಹತ್ತಿದ್ರು. ಓಕೆ ಓಕೆ. ಹಾಗಾದ್ರೆ ಬಸ್ಸು ಎಷ್ಟು ಸ್ಟಾಪ್ಗಳಲ್ಲಿ ನಿಲ್ತು? 27 ಜನ. ಜನ ಅಲ್ಲಪ್ಪ, ಸ್ಟಾಪು. ಬಸ್ ಸ್ಟಾಪ್ ಲೆಕ್ಕ ಹೇಳು. ಜನ ಲೆಕ್ಕ ಅಂತೇಳಿ ಬಸ್ ಸ್ಟಾಪ್ ಲೆಕ್ಕ ಕೇಳ್ತೀಯ? ನಾನು ಒಪ್ಪಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನೇ ಗೆದ್ಬಿಟ್ಟೆ. ನಾನು ಒಪ್ಪಲ್ಲ. ನೀನ್ ಮೋಸ ಮಾಡ್ಬಿಟ್ಟೆ. ನಾನ್ ಕೇಳ್ತೀನಿ, ಕೇಳ? ಕೇಳು. ಆಯ್. ಒಬ್ಬನ್ಗೆ ಕಾಲ್ ಕೊಟ್ಟೆ, ಒಬ್ಬನ್ಗೆ ಕೈ ಕೊಟ್ಟೆ, ಒಬ್ಬನ್ಗೆ ಶಾಲೆಯ ಅಳೆ ಕೊಟ್ಟೆ ಮಲ್ಲಿಗೆ. ಹೇಳು, ಯಾರಿಗ್ ಕಾಲ್ ಕೊಟ್ಟೆ, ಯಾರಿಗ್ ಕೈ ಕೊಟ್ಟೆ? ಚಿಚಿ, ಹೀಗೆಲ್ಲ ಮಾತಾಡ್ಬಾರ್ದು. ಹೇ, ಇದು ಒಗಟ್ ಕಣೆ. ಇಂಥ ಒಗಟು ಎಲ್ಲೂ ಇಲ್ಲ. ಯಾಕಿಲ್ಲ? ನಿನ್ಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ, ಅಕಸಾಲನ್ ಕಾಲ್ ಕೊಟ್ಟೆ, ಬಳೆಯವನ್ಗೆ ಕೈ ಕೊಟ್ಟೆ, ಅಗಸನ್ಗೆ ಶಾಲೆಯ ಅಳೆ ಕೊಟ್ಟೆ ಅಂತ. ಅಯ್ಯಯ್ಯೋ, ನಾನ್ ಸೋತ್ ಬಿಟ್ಟೆ. ಈಗ ನಮ್ ಪಂದ್ಯದ ಪ್ರಕಾರ ಯಾರ ಹುಡುಗ? ಯಾರ ಹುಡುಗ? ಗಂಡ್ ಹುಡುಗ. ಗಂಡ್ ಹುಡುಗರ ಜೊತೆ ನಿನ್ಗೇನ್ ಸ್ನೇಹ? ನಿನ್ನಂತ ಹುಡುಗಿರ ಜೊತೆ ಬೋರ್, ಅದಕ್ಕೆ. ಏನೇ ರೋಹಿಣಿ, ಬಾಯಿಗೆ ಬಂದಾಗ ಉತ್ತರ ಕೊಡ್ತೀಯಾ? ಬಾಯಿಗೆ ಬಂದ ಪ್ರಶ್ನೆ ಕೇಳಿದ್ರೆ ಹಾಗೇನೆ ಉತ್ತರ ಕೊಡೋದು. ನನ್ ಡ್ಯಾಡಿ ಅಲ್ದೆ ಬೇರೆ ಯಾರು ಏನು ಕೇಳಲ್ಲ, ಕೇಳ್ಕೂಡ್ದು. ಇಷ್ಟು ದಿವಸ ಈ ಮನೆಯಲ್ಲಿ ಡ್ಯಾಡಿ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ, ಅದಕ್ಕೆ ಯಾರು ಕೇಳಿಲ್ಲ. ಈಗ ಹಾಗಲ್ಲ, ಮಮ್ಮಿ ಇದ್ದಾಳೆ, ನಾನಿದ್ದೀನಿ. ಮಮ್ಮಿ ನನ್ ಏನು ಕೇಳಲ್ಲ, ನೀನಂದ್ರೆ ನಾನ್ ಸುಮ್ಮನಿರಲ್ಲ. ಹಾಗಂತ ನಿನ್ನಿಷ್ಟ ಬಂದಾಗ ನೀನ್ ಕುಣಿದ್ರೆ ನಾನ್ ಬಿಡಲ್ಲ. ಏನ್ ಮಾಡ್ತೀಯಾ? ಅದನ್ನೆಲ್ಲ ಕೇಳಕ್ಕೆ ನೀ ಯಾರು? ಏನಮ್ಮ, ಏನಾಯ್ತು? ನೋಡ್ ಮಮ್ಮಿ, ಇವಳು ನನಗ್ ಬಾಯಿಗೆ ಬಂದಿದ್ ಪ್ರಶ್ನೆನೆಲ್ಲ ಕೇಳ್ತಾಳೆ. ನಮ್ ಫ್ರೆಂಡ್ಸ್ ಸೇರ್ಕೊಡ್ದ? ಫ್ರೆಂಡ್ಸ್ ಅಂದ್ರೆ ಮನೆಗ್ ಬರ್ತಾರೆ, ಕಾಲೇಜ್ ನಲ್ಲಿ ಮೀಟ್ ಮಾಡ್ತಾರೆ. ವಯಸ್ಸಿಗೆ ಬಂದ್ ಹುಡುಗಿ ಪಾರ್ಕ್ ನಲ್ಲಿ ಹುಡುಗರ ಜೊತೆ ಅಲಿತಾ ಇದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಡ್ಯಾಡಿ ಗೊತ್ತಾದ್ರೆ ಸುಮ್ನೆ ಇರ್ತಾರೆ ಅನ್ಕೊಂಡ್ಯಾ? ನೋಡ್ ಮಮ್ಮಿ, ನಾನೇನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಹ್ಯಾಕ್ ಕೂತ್ಕೋತಾಳೆ. ಯಾಕೆ ಚಿಕ್ಕ ಹುಡುಗಿನ ಗದರಿಸ್ತೀಯ? ನೋಡೋಕ್ ಚಿಕ್ಕ ಹುಡುಗಿ, ಮಾಡೋದ್ ದೊಡ್ಡ ಕೆಲ್ಸ. ಈಗ್ಲೇ ಎಚ್ಚರಿಕೆ ತಗೊಳ್ದೆ ಹೋದ್ರೆ ಮನೆ ಹಾಳಾಗುತ್ತಮ್ಮ.
ಯಾರ್ ಮನೆ ಹಾಳು ಮಾಡ್ತಾ ಇದ್ದೀನಿ? ಸುಮ್ನೆ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾಳೆ. ಡ್ಯಾಡಿ ಇವಳ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ, ಅದಕ್ಕೆ ಇಸ್ಕೊಬ್ಬು. ರೋಹಿಣಿ ನಿನ್ನ ನೀನ್ ಸುಮ್ನಿರಮ್ಮ. ಏನೇ ಉಷಾ ನಿನ್ನ ಅಧಿಕ ಪ್ರಸಂಗತನ? ಏನಮ್ಮ ತಪ್ಪು ಮಾಡಿದ್ರೆ ದಂಡಿಸ್ಬಾರ್ದಾ? ಅದಕ್ಕೆ ನಾವಿದೀವಿ, ನಿಂದೇನ್ ಇಲ್ದೇ ಇರೋ ದೊಡ್ಡಸ್ತಿಗೆ. ಬೇಬಿ ಈ ಮನೆಗೆ ಮುದ್ದು ಮಗಳು, ಅವಳ ಮನ್ಸು ನೋಯಿಸೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ನಡಿಯಮ್ಮ ಬೇಬಿ. ನಿದ್ದೆ ಇಬ್ರು ಅಕ್ಕ ತಂಗಿರು ಅಕ್ಕಪಕ್ಕದಲ್ಲೇ ಇರ್ತಾರೆ, ಎಲ್ರನ್ನೂ ನೋಡ್ತಾರೆ, ಒಬ್ಬನೊಬ್ರು ನೋಡ್ಕೊಳ್ಳಲ್ಲ. ಯಾರು ಹೇಳು? ನೀನು ನಾನು ಅಲ್ಲ, ಎರಡು ಕಣ್ಣುಗಳು. ಹೊಡಿಬೇಡಿ, ಹೊಡಿಬೇಡಿ, ಬೇಡ ಬೇಡ, ನಿಮ್ ಕಾಲಿಗೆ ಬಿಡ್ತೀರಿ, ದಯವಿಟ್ಟು ಬಿಟ್ಬಿಡಿ. ಯಾಕನ್ನ ಹೀಗೆ ಹೊಡಿತಾ ಇದ್ದೀರಾ? ಏನಾಗಿದೆ ನಿಮ್ಗೆಲ್ಲ? ಕಣ್ ಹೆಂಗಸರ್ ಕೈ ಹಿಡಿದು ಹೇಳ್ತಾ ಇದ್ದಾನೆ. ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲಸ ನೀವ್ ಮಾಡ್ತಿದ್ರಲ್ಲ, ಅವ್ರನ್ನ ಪೂರ್ತಿ ಸಾಯಿಸ್ಬಿಡ್ಬೇಕು ಅಂತಿದ್ರೇನು? ಹೋಗಿ ಹೋಗಿ. ಏನಾಗ್ತಿತ್ತ? ಆಟೋ ಸರಸ್ವತಿ ಅಂದ್ರೆ ಯಾರು? ಯಾರಮ್ಮ ನೀನು? ನಾನ್ ಯಾರಾದ್ರೆ ಏನು? ಈ ಫೋಟೋ ಯಾರ್ದು? ನಂದೆ. ಇದು ಸರಸ್ವತಿ, ಇದು ನಾನು. ಸರಸ್ವತಿ ಯಾರು ಅಂದ್ರೆ ನಾನು ಏನ್ ಹೇಳಿ? ಅವಳು ನನ್ನ ಬಾಳಿನ ಕಣ್ಣು, ಬಾಳಿನ ಬೆಳಕು, ಬಾಳಿನ ದೇವತೆ. ನನ್ ಸರಸ್ವತಿಗೋಸ್ಕರ ನಾನು ಊರೂರು ಅಲಿತಾ ಇದ್ದೇನೆ. ನನ್ ಸರಸ್ವತಿನ ನಾನು ಹುಡುಕ್ತಾ ಇದ್ರೆ ಈ ಜನ ನನಗೆ ಹುಚ್ಚಿ ಹಿಡ್ತಿದೆ ಅಂತ ಕಲ್ಲಿಂದ ಹೊಡೆದ್ರಮ್ಮ. ಆಕೆನ ನೀವ್ಯಾಕೆ ಹುಡುಕ್ತಾ ಇದ್ದೀರಾ? 18 ವರ್ಷಗಳ ಹಿಂದೆ ಪ್ರೀತಿ ನನ್ನ ಅವಳನ್ನು ಬೇರೆ ಮಾಡ್ಬಿಡ್ತು. ಸರಸ್ವತಿನ ನಾನು ಮನಸಾರ ಪ್ರೀತಿಸಿದೆ. ನನ್ನ ಆತುರದಿಂದ ಅವಿವೇಕ ಕೂಡ ನಡೆದು ಹೋಯ್ತು. ನನ್ನ ತಪ್ಪಿಂದ 4 ಜನ ಅವಳನ್ನು ನೋಡಿ ನಗು ಹಾಗೆ ಆಗಬಾರ್ದು ಅಂತ ಅವಳನ್ನ ಕರ್ಕೊಂಡು ಬೇರೆ ಊರಿಗೆ ಬಂದೆ. ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾ ಪುರೋಹಿತರನ್ನ ಕೇಳಿದೆ, ನಾಳೆ ಒಳ್ಳೆ ಮುಹೂರ್ತ ಇದೆಯಂತೆ, ನಮ್ ಮದುವೆಗೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ನಾನ್ ಯೋಚನೆ ಮಾಡ್ತಿರೋದು ಅದಕ್ಕೆಲ್ಲ ರೀ. ನೀವ್ ಇಷ್ಟೊಂದು ಓದ್ಕೊಂಡು ಫ್ಯಾಕ್ಟ್ರಿನಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಅಂತ. ಒಳ್ಳೆ ಉದ್ಯೋಗ ಸಿಗೋವರೆಗೂ ನಾವು ಬದುಕಲೇಬೇಕಲ್ಲ. ಈ ಕಷ್ಟಕ್ಕೆಲ್ಲ ನಾನೇ ಕಾರಣ. ಇದು ಕಷ್ಟ ಅಲ್ಲ ಸರಸ್ವತಿ, ಇಷ್ಟ. ಪ್ರೀತಿಸೋದು ಅಂದ್ರೆ ಪ್ರವಾಹಕ್ಕೆ ಎದುರಾಗಿ ಈಜೋದು ಅಂತ ಅರ್ಥ. ಎಲ್ಲದಕ್ಕೂ ನಾವು ಸಿದ್ಧವಾಗಿರ್ಬೇಕು. ನಾನ್ ಬರ್ತೀನಿ. ಏನೋ ಎಲ್ಲಿಂದ ಹೊಡ್ಕೊಂಡ್ ಬಂದೆ ಅಕ್ಕಿನ? ಏನಾಳೆ ಒಬ್ನೇ ಮಜಾ ಮಾಡ್ತಲ್ಲ, ನಮ್ಗೂ ಓಸಿ ಚಾನ್ಸ್ ಕೊಡು.
ನಾವು ಒಸಿ ರುಚಿ ನೋಡುವ. ನನಗೆ ಶಿಕ್ಷೆ ವಿಧಿಸಿದ್ರು. ಪೊಲೀಸರಿಂದ ಸರಸ್ವತಿಗೆ ಹೇಳಿ ಕಳಿಸಿದೆ. ಅಲ್ಲಿ ಅವಳಿಲ್ಲ ಅಂದ್ರು. ಕಾಗದ ಬರ್ದೆ, ಉತ್ತರ ಬರ್ಲಿಲ್ಲ. ಅವಳನ್ನ ಬಿಟ್ಟಿರೋಕಾಗದೆ ನನಗೆ ಹುಚ್ಚೆ ಹಿಡಿದಾಗ ಆಯ್ತು. ಪ್ರಪಂಚನೇ ಗೊತ್ತಿಲ್ದಿರೋ ಹುಡುಗಿ ನಂಬಿಸಿ ದೂರ ಕರ್ಕೊಂಡ್ ಬಂದ್ಬಿಟ್ಟೆ. ಗರ್ಭಿಣಿ ಬೇರೆ. ಅವಳು ಏನಾಗ್ ಹೋದ್ಲು, ಏನು ಅನಾಹುತ ಮಾಡ್ಕೊಂಡ್ಲು, ಒಂದು ಗೊತ್ತಾಗದೆ ಒದ್ದಾಡ್ದೆ. ಸಂಕಟ ತಡ್ಕೊಳ್ಳೋಕಾಗ್ದೆ ಜೈಲಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ದೆ. ನನ್ನ ಸಾಯೋ ಹಾಗೆ ಹೊಡೆದ್ರು. ಏಟು ತಿನ್ನಲಾರ್ದೆ ತಿರುಗಿ ಬಿದ್ದೆ. ಹುಚ್ಚ ಅಂತ ಹೇಳಿ ಹುಚ್ಚಾಸ್ಪತ್ರೆಗೆ ಹಾಕಿದ್ರು. ನಿಜ, ನಾನ್ ಹುಚ್ಚ. ನನಗ್ ಹುಚ್ಚ ಹಿಡಿದಿದೆ. ನನ್ ಸರಸ್ವತಿನ ನೋಡ್ಬೇಕು ಅಂತ ಹುಚ್ಚ ಹಿಡ್ದಿದೆ. ಹೀಗಾಕೆ ನೋಡಿ, ನೀವೇನ್ ಮಾಡ್ತೀರಾ? ಕ್ಷಮಿಸು ಅಂತ ಕೇಳ್ಕೊತೀನಿ. ನನ್ನ ಬಗ್ಗೆ ಏನಂದ್ಕೊಂಡ್ಲು, ಯಾವ ರೀತಿ ಅನ್ಯಾಯಕ್ಕೆ ಗುರಿಯಾದ್ಲು, ಅದೆಷ್ಟು ಕಷ್ಟಪಟ್ಲು ಒಂದು ನನಗ್ ಗೊತ್ತಿಲ್ಲ. ಅವಳು ಸಿಕ್ಕಿದ್ರೆ ಕಣ್ಣೀರಿಂದ ಅವಳ ಪಾದ ತೊಳಿತೀನಿ. ನಾನ್ ಮೋಸಗಾರ ಅಲ್ಲ ಅಂತ ಹೇಳ್ತೀನಿ. ಅವಳಿಗೆ ಸಮಾಧಾನ ಮಾಡ್ತೀನಿ. ಅವಳು ನನ್ನಿಂದ ಕಳ್ಕೊಂಡಿರೋ ಬಾಳನ್ನ ಮತ್ತೆ ತಂದ್ಕೊಡಕ್ಕೆ ನನ್ನ ಬಾಳನ್ನೇ ಮುಡಿಪಾಗಿಡ್ತೀನಿ. ಪಾಪ ಸರಸ್ವತಿ ಇನ್ನು ನನಗೋಸ್ಕರ ಎದುರು ನೋಡ್ತಾ ಇದ್ದಾಳೇನೋ ಅನ್ನೋ ಭಯ. ಮತ್ತೆ ನಿಮ್ ತಂದೆ ನಿಮ್ಮ ಅಮ್ಮನಿಗೆ ಮೋಸ ಮಾಡ್ಬಿಟ್ರು ಅಂತ ಹೇಳಿದ್ದೆಲ್ಲ. ನಮ್ಮಮ್ಮ ಏನ್ ನಡೀತು ಅಂತ ಹೇಳ್ದಾಗ ನಮ್ಮಪ್ಪ ಕೆಟ್ಟವರು ಅಂತಾನೆ ತಿಳ್ಕೊಂಡಿದ್ದೆ. ಆದ್ರೆ ಬಂದೇರಿ. ಯಾರ್ ನೀವು? ನಿನ್ ಗಂಡನ್ ಕಡೆಯವ್ರು. ಅವ್ರ ಮನೇಲಿಲ್ಲ. ಅವ್ನು ನಿನ್ನ ಇಲ್ಲಿಗೆ ಬರೋಕಿಲ್ಲ. ನಿನ್ ನನ್ಗೆ 2,000 ರೂಪಾಯಿ ಮಾರ್ಬಿಟ್ಟ ನಮ್ಗೆ. ಸುಳ್ಳು ಸುಳ್ಳು. ನಾನ್ ನಂಬಲ್ಲ. ನೀನ್ ನಂಬದ್ರೆ ಎಷ್ಟು, ಬಿಟ್ರೆ ಎಷ್ಟು? ನಿನ್ನಂತ ಹುಡುಗಿನ ಹುಡುಕೋದು, ಪಟ್ನಕ್ ಕರ್ಕೊಂಬಂದ್ ನಮ್ಮಂತವ್ರು 1,000ಕ್ಕೋ 2,000ಕ್ಕೋ ಮಾರೋದು, ಇದು ಅವ್ನ್ ಮಾಮೂಲಿ. ಆಮೇಲೆ ನಾವು ಬಂದು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಬಾರ್ಷನ್ ಮಾಡಿಸಿ ಬಾಂಬೆಗೆ ಮಾರೋದು, ಇದು ನಮ್ಮ ಮಾಮೂಲಿ. ಇದೆಲ್ಲ 6 ವರ್ಷದಿಂದ ನಡೀತಾ ಇರೋ ಬಿಸ್ನೆಸ್ ಕಣಮ್ಮ. ನೋಡು, ನಾಳೆ ನನ್ ಜೊತೆ ಆಸ್ಪತ್ರೆಗೆ ಬರ್ತೀಯಾ, ಹೊಟ್ಟೆಲಿರೋ ಭಾರನ ಇಳಿಸ್ಕೋತೀಯ. ಇಲ್ಲಾಂದ್ರೆ ಸಿಗದು ಬಿಡ್ತೀನಿ. ನಾನ್ ನಮ್ಮಮ್ಮನ ಹೋಟೆಲ್ ಬಿದ್ದಾಗ್ನಿಂದ ಅವಳದೆಷ್ಟು ಕಷ್ಟಪಟ್ಲು. ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಜನಗಳ ಕ್ರೂರ ನಿಂದೆಗೆ ಸಿಕ್ಕಿ ನಿಟ್ಟುಸಿರು ಬಿಡ್ತಾ ಇದ್ದ ಅವಳು. ಇನ್ಮೇಲಾದ್ರೂ 4 ದಿನ ಸಂತೋಷವಾಗಿರ್ಲಿ ಅನ್ನೋ ಆಸೆಯಿಂದ ನಾನೇ ಬಲವಂತ ಮಾಡಿ ಡಾಕ್ಟರ್ ಅಂಕಲ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಸ್ದೆ. ಆದ್ರೆ ಈಗ ಅವಳನ್ನ ಹುಡ್ಕೊಂಡು ನಮ್ಮಪ್ಪ ಬಂದಿದ್ದಾರೆ. ನಾನು ಅವಸರ ಪಟ್ಬಿಟ್ನಾರ? ನೋಡು ಉಷಾ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋ ಕೆಲಸಕ್ಕೆ ಒಳ್ಳೆ ಫಲಾನೇ ಸಿಗುತ್ತೆ. ಸದ್ಯ ಈಗ ಬಂದಿರೋ ಸಮಸ್ಯೆನ ಪರಿಹಾರ ಮಾಡೋ ದಾರಿ ಯೋಚನೆ ಮಾಡು. ಈಗ ನಾನು ಯಾವ ತೀರ್ಮಾನಕ್ಕೂ ಬರ್ಲಾರೆ. ಹೋಗಮ್ಮನ್ಗೆ ಹೇಳ್ತೀನಿ, ಅವಳೇ ಏನಾದ್ರೂ ನಿರ್ಧಾರ ಮಾಡ್ಲಿ. ಏನು, ಇದನ್ನ ನಿಮ್ಮ ಅಮ್ಮನಿಗೆ ಹೇಳ್ತೀಯ? ಹೌದು. ಉಷಾ,
ನಿಮ್ ಕೂತ್ಕೊಳ್ಳಿ, ಇಲ್ಲಿಂದ ಕಾಣಿಸುತ್ತೆ. ನಿಮ್ಮಮ್ಮ ಎಲ್ಲಿ? ಮದುವೆ ಸಡಗರದಲ್ಲಿ ಇರ್ತಾಳೆ. ನಾನ್ ಕೆಳಗಡೆ ಹೋಗ್ತೀನಿ, ಇಲ್ಲಾಂದ್ರೆ ನನ್ನನ್ನು ಹುಡುಕ್ತಾ ಇಲ್ಲಿಗೆ ಬಂದ್ಬಿಡ್ಬೋದು. ಕೂತ್ಕೊಳ್ಳಿ. ರಾಮ್, ಸ್ವಲ್ಪ ಜೊತೆಲೇ ಇರು. ಏನಮ್ಮ ಇದು? ಮದುವೆ ಮನೆಗೆ ಈಗ ಬರೋದು? ಬೇಕು ಹೋಗಿ ಸೀರೆ ಬದಲಾಯಿಸ್ಕೊಂಬ. ರಾಮ್ ಬರ್ತೀನಿ ಅಂತ ಹೇಳಿದಾನೆ. ಉಷಾ, ಎಷ್ಟು ಸರಿ ಹೇಳಿದ್ರು ಕೇಳಲ್ಲ ಅಂತೆಲ್ಲಮ್ಮ. ಹೋಗಿ ಸೀರೆ ಬದಲಾಯಿಸ್ಕೊಂಬ. ಅದಕ್ಕೇನಮ್ಮ ಅವಸರ? ನೀನ್ ಸ್ವಲ್ಪ ಈ ಕಡೆ ತಿರುಗು. ಬಾ, ನಿನ್ನ ಹತ್ರ ಹೇಳೋದು ಒಂದೇ, ಗೋಡೆಗೆ ಡಿಕ್ಕಿ ಹೊಡೆಯೋದು ಒಂದೇ.
ಶಿವಣ್ಣವ್ರೆ ನೋಡ್ಬಲ್ಲ ಬನ್ನಿ ಕೂತ್ಕೊಳ್ಳಿ. ಅಪ್ಪ ನೋಡ್ದ್ಯಾ ಅಮ್ಮನ್ನ? ಆಗ್ಲೇ ಬರ್ಬೇಕು ಅನ್ಕೊಂಡೆ, ಅಮ್ಮ ನನ್ ಬಿಡ್ಲಿಲ್ಲ. ಪಾಪ ಯಾರಾದ್ರೂ ನೋಡೋಕ್ ಮುಂಚೆ ಇವರೆಲ್ರನ್ನು ಬಿಟ್ಟು ಎಲ್ಲಿಗಾದ್ರೂ ದೂರ ಹೊರಟೋಗೋಣ. ನನ್ನಿಂದ ನಿನ್ಗಾದನ್ನ ಅಷ್ಟಕ್ಕೋಸ್ಕರ ನಾನ್ ಬದುಕಿರೋವರೆಗೂ ನಿನ್ ಸೇವೆ ಮಾಡ್ತಾ ಕಾಲ ಕಳಿತೀನಿ. ಹೇಳಪ್ಪ ಹೇಳು. ಅಪ್ಪ ಏನಮ್ಮ ಸಮಾಧಾನ ಮಾಡ್ಕೊಂಬ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ. ಉಷಾ, ನಿಮ್ಮ ಅಮ್ಮ ಬರ್ತಾ ಇದ್ದಾಳೆ. ಅಲ್ಲಿ ಮದುವೆ ನಡೀತಾ ಇದ್ರೆ ಅಪ್ಪ ಮಗಳು ಇಲ್ಲೇನ್ ಮಾಡ್ತಾ ಇದ್ದೀರಿ? ಇವ್ರು ಯಾರು? ರಾಮ್ ನೆಂಟ್ರಂತೆ. ಪಾಪ ತೀರ್ ಹೋದ್ರು. ಅಯ್ಯೋ, ಇವ್ರಿಗೇನ್ ಬಂತು? ಸಾಯೋಕೆ ಬೇರೆ ಜಾಗನೂ ಸಿಕ್ಲಿಲ್ವಾ? ಮದ್ವೆ ಮನೇನೆ ಆಗ್ಬೇಕಾಗಿತ್ತಾ? ಉಷಾ, ಅಂದ್ರೆ ನಿನ್ನ ಕೋಪ ಬರ್ತದೆ ಸ್ವಲ್ಪನಾದ್ರೂ? ಈಗೇನು ಅನ್ಬೇಡಮ್ಮ. ಸತ್ತೋರು ದೇವರು ಸಮಾನ ಅಂತಾರೆ. ಮದ್ವೆ ಮನೇಲಿ ತೀರ್ಕೋಬೇಕಾದ್ರೆ ಹಿತ ಪುಣ್ಯವಂತರೇ ಆಗಿರ್ಬೇಕು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಕೆಳಗ್ ತಗೊಂಡ್ ಹೋಗೋಕೆ ಸಹಾಯ ಮಾಡಮ್ಮ. ನಾನಾ? ತಪ್ಪಿಲ್ಲ ಸರಸ್ವತಿ, ನೀನ್ ಒಳ್ಳೆ ಹೆಣ್ಣು. ನಮ್ಮ ಉಷಾ ಒಳ್ಳೆ ಹುಡುಗಿ. ನಿಮ್ಮಂತ ಹೆಣ್ಮಕ್ಳು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮಸ್ಕಾರ ಮಾಡು. Thank you.